ನಮಗೆಲ್ಲ ಈ ಡಿಸೆಂಬರ್ ಅಂದ್ರೆ ಬೆಳಗಾವಿ ಬರುವಂತ ಒಂದು ಭಾಗ್ಯ. ಬಂದಾಗೆಲ್ಲ ನಾನು ಶ್ರೀಗಳನ್ನ, ಆಚಾರ್ಯರನ್ನ, ಮಹಾರಾಜರನ್ನ ಭೇಟಿ ಮಾಡುವಂತ ಭಾಗ್ಯ ಕೂಡ ನನಗೆ ದೊರೀತಾ ಇದೆ. ಸೊ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಿಮ್ಮ ಜೊತೆ ಯಾವಾಗಲೂ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಮತ್ತೆ ಇಲ್ಲಿ ಬಂದಿದ್ದೇನೆ. ವೀರೇಂದ್ರ ಹೆಗಡೆಯವರು ಬಂದಿದ್ರು, ಬಂದವರಲ್ಲ, ಬಹುಶಃ ರಾಜ್ಯದಲ್ಲೇ ಅವರ ಕಷ್ಟ ಕಾಲದಲ್ಲಿ ನಾನು ತೆಗೆದುಕೊಂಡಂತ ನಿರ್ಧಾರ ರಾಷ್ಟ್ರೀಯ ಮಾಧ್ಯಮದವರು, ರಾಜ್ಯ ಮಾಧ್ಯಮದವರು, ಅನೇಕ ನಾಯಕರುಗಳಲ್ಲಿ ನಾನು ಪ್ರಶ್ನೆ ಮಾಡಿದೆ. ನಾನು ಏನ್ ತಿಳಿದಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ನಾನು ಯಾವ ಒತ್ತಡಕ್ಕೂ ಮಣಿಯೋದಿಲ್ಲ. ನನ್ನ ಅನುಭವ ಏನಿದೆ ಅಂತ ಹೇಳಿದ್ದೇನೆ ಅಂತ ಹೇಳಿ ಹೇಳಿದೆ. ಈ ಬೆಳಗ್ಗೆಲ್ಲ ಪ್ರೆಸ್ ನಾನು ಕೇಳ್ತಾ ಇದ್ದೆ ಅವರ ಚಾರ್ಜ್ ಶೀಟ್ ಬಗ್ಗೆ. ನಾನೇನು ಹೇಳ್ಬೇಕು, ನೀವೇ ವ್ಯಾಖ್ಯಾನ ಮಾಡಿ ಅಂತ ಹೇಳ್ಬಿಟ್ಟು ಅಷ್ಟೇ ಬಿಟ್ಟು ಹೋದೆ. ಸಂಗೆ ವೀರೇಂದ್ರ ಹೆಗಡೆಯವರು ಒಂದು ದೊಡ್ಡ ಧರ್ಮಸ್ಥಳ ಕ್ಷೇತ್ರವನ್ನು ನಡೆಸಿ ಅವ್ರ ಮೇಲೆ ಯಾವ ರೀತಿ ಷಡ್ಯಂತ್ರ ಆಯಿತು, ಇಡೀ ಜೈನ್ ಸಮುದಾಯದವರು ಇಡೀ ದೇಶದಲ್ಲೇ ನನಗೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿ ನನಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಸೊ ಇವತ್ತು ಜೈನ್ ಬಾಂಧವರೆಲ್ಲ ಶಾಂತಿ, ಅಹಿಂಸೆ, ತ್ಯಾಗದ ಒಂದು ಸಂಕೇತ. ನಿಮ್ಮೆಲ್ಲ ಅಲ್ಪಸಂಖ್ಯಾತರ ಸ್ಟೇಟಸ್ ಕೂಡ ನಮ್ಮ ಸರ್ಕಾರ ನಿಮ್ಗೆಲ್ಲ ಕೂಡ ಕೊಡ್ತು. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವರೊಬ್ಬ ನಾಮ ಹಲವು. ಅದರಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು. ಇವತ್ತು ಜೈನರ ಪದ್ಧತಿ, ಸಂಸ್ಕೃತಿ, ಇತಿಹಾಸ ಬಹಳ ಕಠಿಣವಾದ, ಆದ್ರೂ ಕೂಡ ಬಹಳ ಪರಂಪರೆಯಿಂದ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡಿ ಸಮಾಜಕ್ಕೆ ಒಂದು ಶಾಂತಿಯ ಸಂಕೇತವನ್ನು ಕೊಟ್ಕೊಂಡು ಬಂದಿದ್ದೀನಿ. ನಾನು ಹೆಚ್ಚಿಗೆ ಏನೂ ಇಲ್ಲಿ ಮಾತಾಡೋದಿಲ್ಲ. ಒಂದೇ ಮಾತು ಕೊನೆಗೆ ಹೇಳೋದು, ಮಾನವ ಧರ್ಮ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ನಮ್ಮ ಗುರುಗಳು ಹೇಳಿದ್ದಾರೆ. ಹಂಗೆ ನೀವೆಲ್ಲರ ಏನು ಆಚಾರ ವಿಚಾರ ಇದೆ ಅದ್ರ ಬಗ್ಗೆ ಅಪಾರವಾದಂತ ನಂಬಿಕೆ ಇದೆ. ನೀವು ಒಳ್ಳೇದು ಮಾಡಿ. ನಮ್ಮ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ನಿಮ್ಮ ಜೊತೆ ಯಾವಾಗಲೂ ಇರ್ತೇವೆ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಗಳು ಮೊದಲಿನೂ ಕೂಡ ನನಗೆ ಬಹಳ ಹಿತೈಷಿಗಳು, ಯಾವಾಗಲೂ ಕೂಡ ನನಗೆ ತುಂಬ ಹೃದಯದ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ಅವರ ಆಶೀರ್ವಾದ ಯಾವಾಗಲೂ ಕೂಡ ನನ್ನ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.